ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು TGV ಗೇಮಿಂಗ್. ಗೈಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ಸೊ ಇನ್ನೂ ಹೆಚ್ಚು ಈ ಥರ ವೀಡಿಯೋ ನೋಡಬೇಕಾಗಿದ್ದರೆ ನೀವು ಮಾಡಬೇಕಾಗಿರೋದಷ್ಟೇ ವಿಡಿಯೋಗೆ ಲೈಕ್ ಮಾಡಿ ನಾ ಮಾಡ್ತಿರುವಾಗೆ. ಹಾಗೆ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಆನ್ ಮಾಡಿ ಅಲ್ಲಿಗೆ ಸೆಟ್ ಮಾಡಿ. ಸೊ ಹಾಗೆ ಮೇಯ್ನಾಗಿ ಹೇಳಬೇಕಾಗಿರುವಂಥದ್ದು, ಸೊ ಸಣ್ಣ ರಿಕ್ವೆಸ್ಟ್ ನನ್ನೊಂದು, ಸೊ ವಿಡಿಯೋನ ಫುಲ್ ಕರೆಕ್ಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಓಕೆನಾ? ಸೊ ಇದು ಮೇಯ್ನಾಗಿ ಬೇಕಾಗಿರುವಂಥದ್ದು. ಸೊ ಹಾಗೆ ಈ ಟಾಪಿಕ್ ನಿಮಗೆ ಗೊತ್ತಾಗಿರುತ್ತೆ, ತಮ್ಮಲ್ಲಿ ನೋಡಿ ಬಂದಿರ್ತೀರಾ, ಸೊ ಏನು ಅಂತ ಕಂಡು ಬಂದಿರ್ತೀರಾ. ಸೊ ಈ ವಿಡಿಯೋದಲ್ಲಿ ಅಷ್ಟು ನಿಮಗೆ ಫುಲ್ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಕರೆಕ್ಟಾಗಿ ವಿಡಿಯೋ ನೋಡಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮಧ್ಯ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಫುಲ್ ಕರೆಕ್ಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ಕರೆಕ್ಟಾಗಿ ಫುಲ್ ನೋಡಿ. ಸೊ ಹಾಗೆ ಫುಲ್ ನೋಡಾದ್ಮೇಲೆ ಹೇಗಿತ್ತು ಏನು ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ, ಓಕೆನಾ? ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾನು ಇಲ್ಲಿಗೆ ಬಂದಿದ್ದೀನಿ, ನೋಡ್ಬೋದು ಸೆಟ್ಟಿಂಗ್ಸಿಗೆ ಬಂದಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳಬೇಕು ನಿಮಗೆ. ಸೊ ಏನು ಅಂದರೆ, ನಾನು ಈ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ಯಾವ ರೀತಿ ಯೂಸ್ ಆಗುತ್ತೆ ಹೇಗೆ ಅಂತ ತಿಳ್ಕೊಂಡು ಫುಲ್ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಏನು ಅಂದರೆ ಯಾವ್ದು ಇಟ್ಕೊಂಡ್ರೆ ನಿಮಗೆ ಬೆಸ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಮಾತ್ರ ವಿಷಯ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಹಾಗಾಗಿ ಫುಲ್ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಲ್ಲ. ಇನ್ ಕೇಸ್ ನಿಮಗೆ ಫುಲ್ ಎಕ್ಸ್ಪ್ಲನೇಷನ್ ವೀಡಿಯೋ ಬೇಕು ಅಂತಾಗಿದ್ದರೆ ನೀವು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಬೇಕಾದ್ರೆ ಮಾಡೋಣ, ಓಕೆನಾ? ಸೊ ಈಗ ನೋಡಿ ಸೆಟ್ಟಿಂಗ್ಸಿಗೆ ಬಂದಿದ್ದೀನಿ. ಇಲ್ಲಿ ಬೇಸಿಕಲಿ ನೋಡ್ಬೋದು ನೀವು ಗ್ರಾಫಿಕ್ಸ್. ಸೊ ಗ್ರಾಫಿಕ್ಸಲ್ಲಿ 3 ಆಪ್ಷನ್ಸ್ ಇರುತ್ತೆ: ಸ್ಮೂತು, ಸ್ಟ್ಯಾಂಡರ್ಡು, ಹಾಗೆ ಅಲ್ಟ್ರಾ. ಸೊ ನಾನು ಹೇಳ್ತಿರುವಂತಾದರೆ ನೀವು ಹೈ ಪರ್ಫಾರ್ಮೆನ್ಸ್ ಫೋನ್ಗಳಿದ್ದಾವೆ, ಸೊ ಒಳ್ಳೊಳ್ಳೆ ನಿಮಗೆ ಚೆನ್ನಾಗಿರುವಂಥ ಫೋನ್ಗಳಿದ್ದಾವೆ ಅಂತಂದರೆ ನೀವು ಅಲ್ಟ್ರಾ ಇಟ್ಕೊಳ್ಳಿ, ಲ್ಯಾಗ್ ತುಂಬ ಕಡಿಮೆ ಆಗುತ್ತೆ, ಓಕೆನಾ? ಸೊ ಹಾಗೆ ನೀವು ಚೆನ್ನಾಗಿಲ್ಲ, ಒಂದು ಲೆವೆಲಿಗೆ ಮೊಬೈಲ್ ಐತೆ, ಸ್ಟೋರೇಜ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಹಂಗೆ ಇಲ್ಲ ಅಂತಂದರೆ ನೀವು ಸ್ಟ್ಯಾಂಡರ್ಡ್ ಇಟ್ಕೊಳ್ಳಿ, ಇದು ಬೆಸ್ಟು. ಸೊ ಹಾಗೆ ಲೋ ಕ್ವಾಲಿಟಿ ಮೊಬೈಲ್ ಅಂತಂದರೆ ಸ್ಮೂತ್ ಇಟ್ಕೊಳ್ಳಿ, ಅದು ಬೆಸ್ಟ್ ಆಗುತ್ತೆ, ಓಕೆನಾ? ಸೊ ಈ 3 ಸೆಟ್ಟಿಂಗ್ಸಲ್ಲಿ ನನ್ನ ಪ್ರಕಾರ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಾನು ಹಿಡ್ಕೊಳ್ಳುವಂಥದ್ದು ಸ್ಟ್ಯಾಂಡರ್ಡು, ಓಕೆನಾ? ಸೊ ಹಾಗೆ ಇದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ, ಇದೆಲ್ಲ ನಿಮಗೆ ಅಷ್ಟು ಬೇಡ. ಸೊ ಇದರಲ್ಲಿ ಬೇಕಾದ್ರೆ ಮಿನಿ ಮ್ಯಾಪು ರೊಟೇಟಿಂಗಲ್ಲಿ ಇಟ್ಕೊಳ್ಳಿ. ರೊಟೇಟ್ ಹಿಡ್ಕೊಂಡ್ರೆ ಬೆಸ್ಟ್ ನಿಮಗೆ. ರೊಟೇಟಿಂಗಲ್ಲಿ ಹಿಡ್ಕೊಂಡಿಲ್ಲ ಅಂದರೆ ನಿಮಗೆ ಎನಿಮಿಗಳು ಎಲ್ಲಿದ್ದಾವೆ ಅಂದರೆ ಲೊಕೇಶನ್ ಗೊತ್ತಾಗಲ್ಲ. ರೊಟೇಟಿಂಗ್ ಅಂದರೆ ಏನು ಅಂದರೆ, ಸೊ ನೀವು ಹಿಂಗೆ ಲೂಟ್ ಮಾಡ್ತಾ ತಿರುಗ್ತಿರ್ತಲ್ಲ, ಸೊ ಅವಾಗ ಎನಿಮಿ ಯಾರು ಇದ್ದರೆ ಹೊಡಿತಿದ್ರೆ ಸೊ ನಿಮಗೆ ಗೊತ್ತಾಗುತ್ತೆ ಎನಿಮಿ ಎಲ್ಲಿದ್ದಾರೆ ಅಂತ ಕಂಡು. ಇನ್ ಕೇಸ್ ನೀವು ನಾರ್ತ್ ಅಪ್ಪಲ್ಲಿ ಇಟ್ಕೊಂಡಿದ್ರೆ ಎನಿಮಿ ಹೊಡಿತಿರೋದು ಎಲ್ಲಿ ಲೊಕೇಶನ್ನು ಗೊತ್ತಾಗಲ್ಲ. ಸೊ ಹಾಗಾಗಿ ರೊಟೇಟಿಂಗಲ್ಲಿ ನೀವು ಇಟ್ಕೊಳ್ಳಿ, ಇದು ಬೆಸ್ಟ್ ಆಗುತ್ತೆ, ಓಕೆನಾ? ಸೊ ಮತ್ತೆ ಇದ್ರ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗಲ್ಲ, ಇದ್ರ ಬಗ್ಗೆ ಜಾಸ್ತಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ, ಓಕೆನಾ? ಸೊ ಜಾಸ್ತಿ ಇದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಸೊ ಸೆನ್ಸಿಟಿವ್ ಲೇಟಾಗಿ ಹೋಗೋಣ. ಸೊ ಈಗ ಕಂಟ್ರೋಲಿಗೆ ಹೋಗೋಣ. ಸೊ ಕಂಟ್ರೋಲಲ್ಲಿ ನಾನು ಸಜೆಸ್ಟ್ ಮಾಡುವಂಥದ್ದು, ಸೊ ಈಗ 3 ನೋಡ್ಬೋದು ನೀವು: ಡಿಫಾಲ್ಟು, ಪ್ರಿಸಿಷನ್, ಸ್ಕೋಪು, ಫುಲ್ ಕಂಟ್ರೋಲು. ಸೊ ನಾನು ಸಜೆಸ್ಟ್ ಮಾಡುವಂಥದ್ದು ಡಿಫಾಲ್ಟ್, ಬಿಕಾಸ್ ಎಲ್ಲರೂ ಡಿಫಾಲ್ಟೇ ಹಿಡ್ಕೊಳ್ಳೋದು ಜಾಸ್ತಿ. ಸೊ ಪ್ರಿಸಿಷನ್, ಸ್ಕೋಪು ನೀವು ಹಿಡ್ಕೊಬೋದು, ಬೇಕಾದ್ರೆ ಹಿಡ್ಕೊಂಡು ಒಂದ್ಸಲ ಯೂಸ್ ಮಾಡಿ ನೋಡಿ, ನಿಮಗೆ ಚೆನ್ನಾಗಿರುತ್ತೆ ಅಂತಂದರೆ ಬೇಕಾದ್ರೆ ಅದನ್ನೇ ಯೂಸ್ ಮಾಡ್ಬೋದು, ಓಕೆನಾ? ಸೊ ಫುಲ್ ಕಂಟ್ರೋಲ್ ಆದರೆ ಬೇಡ, ಅದು ಫುಲ್ ಕಂಟ್ರೋಲ್ ಇರುವಂಥದ್ದು ಯಾರು ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪಲ್ಲಿ ಯಾರು ಆಡ್ತಾರೆ, ಸೊ ಅವರಿಗೆ ಫುಲ್ ಕಂಟ್ರೋಲ್ ಇರುವಂಥದ್ದು, ಓಕೆನಾ? ಸೊ ಅವರಿಗೆ ಬೆಸ್ಟ್ ಆಗುತ್ತೆ. ಸೊ ಮೊಬೈಲ್ ಪ್ಲೇಯರ್ಸಿಗೆ ಫುಲ್ ಕಂಟ್ರೋಲ್ ಜಾಸ್ತಿ ವರ್ಕ್ ಆಗೋಲ್ಲ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡುವಂಥದ್ದು ಡಿಫಾಲ್ಟ್, ಓಕೆನಾ? ಸೊ ಈಗ ನೋಡ್ಬೋದು ಲೆಫ್ಟ್ ಫೈರ್ ಬಟನು ನಾನು ಹಿಡ್ಕೊಳ್ಳುವಂಥದ್ದು ಸ್ಕೋಪ್ ಓನ್ಲಿ. ನೀವು ಬೇಕಾದ್ರೆ ಆಲ್ವೇಸು ಸ್ಕೋಪ್ ಓನ್ಲಿ ಅದು ಬೇಕಾದ್ರೆ ಹಿಡ್ಕೊಬೋದು. ಸೊ ನಿಮ್ಮ ಬಿಟ್ಟಿದ್ದು ನೀವು ಯಾವ್ದು ಬೇಕಾದ್ರೆ ಹಿಡ್ಕೊಳ್ಳಿ, ಯೂಸ್ ಮಾಡಿ ನೋಡಿ ಗೊತ್ತಾಗುತ್ತೆ. ಸೊ ಹಾಗೆ ಕ್ವಿಕ್ ವೆಪನ್ ಸ್ವಿಚ್ ಅಂತಿದೆ, ನಾನು ಆಫ್ ಮಾಡಿದ್ದೀನಿ, ನೀವು ಬೇಕಾದರೆ ಆನ್ ಮಾಡ್ಕೊಬೋದು. ಆನ್ ಮಾಡ್ಕೊಂಡು ಇದೆರಡು ಅಷ್ಟೇ ನಾನು ಹೇಳ್ತಿರುವಂಥದ್ದು, ಎರಡು ಹಿಡ್ಕೊಂಡು ನೋಡಿ, ನಿಮಗೆ ಐಡಿಯಾ ಸಿಗುತ್ತೆ ಏನು ತಿಳ್ಕೊಂಡು ಚೆನ್ನಾಗಿರೋದು. ಸೊ ಲಾಸ್ಟಿಗೆ ನೋಡ್ಬೋದು ಕ್ವಿಕ್ ರಿಲೋಡ್ ಆಗಿದೆ. ಸೊ ನಾನು ಆನ್ ಇಟ್ಕೊಂಡಿದ್ದೀನಿ, ಬಿಕಾಸ್ ಆನ್ ಇಟ್ಕೊಂಡ್ರೆ ಬೆಸ್ಟು, ಏಕೆಂದರೆ ರಿಲೋಡು ಪಟ್ಟ ಆಗುತ್ತೆ. ಇನ್ ಕೇಸು ರಿಲೋಡಿಗೆ ಬಂದರೆ ಪಟ್ಟ ರಿಲೋಡ್ ಆಗುತ್ತೆ, ನಾವು ರಿಲೋಡ್ ಮಾಡಬೇಕು ಅಂತ ಆಗಲ್ಲ. ಸೊ ಆನು ಬೆಸ್ಟು, ನಾನು ಸಜೆಸ್ಟ್ ಮಾಡುವಂಥದ್ದು. ಸೊ ಹಾಗೆ AWM ಸ್ನೈಪಿಂಗ್. ಸೊ ಇದರಲ್ಲಿ ನಾನು ಹಿಡ್ಕೊಂಡಂಥದ್ದು ಹೋಲ್ಡ್ ಫೈರ್ ಟು ಸ್ಕೋಪು, ಸೊ ಮತ್ತು ನಾರ್ಮಲ್ ಅಂತ 2 ಇರುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಹೋಲ್ಡ್ ಫೈರ್ ಟು ಸ್ಕೋಪು. ಸೊ ಸಣ್ಣ ಹೇಳ್ಬಿಡ್ತೀನಿ ಏನು ಅಂತಕೊಂಡು. ಸೊ ಹೋಲ್ಡ್ ಫೈರ್ ಟು ಸ್ಕೋಪ್ ಅಂದರೆ, ಸೊ ಇನ್ ಕೇಸ್ ನೀವು ಸ್ಕೋಪ್ ಹಾಕಿದಾಗ ಫೈರ್ ಬಟನ್ ಪ್ರೆಸ್ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಪ್ರೆಸ್ ಮಾಡಿ ನೀವು ಮೂವ್ಮೆಂಟ್ ಮಾಡಿದ್ರೆ, ಸೊ ಸ್ಕೋಪು ಮೂವ್ಮೆಂಟ್ ಆಗಿ ಎನಿಮಿ ಮೇಲೆ ಲೊಕೇಟ್ ಮಾಡಿ, ಇನ್ ಕೇಸ್ ನೀವು ಫೈರ್ ಬಟನ್ನ ಬಿಟ್ಟರೆ ಸೊ ನಿಮಗೆ ಅದು ಬುಲೆಟ್ ಹೋಗುತ್ತೆ. ಸೊ ಈ ಥರ ಇರುವಂಥದ್ದು. ಬೇಕಾದರೂ ನೀವು ಇಷ್ಟೆಲ್ಲ ಬೇಕಾದ್ರೆ ಹೇಳ್ತೀನಿ, ನಿಮಗೆ ತೋರಿಸ್ಕೊಡ್ತೀನಿ, ಬೇಕಾದ್ರೆ ಎಕ್ಸ್ಪ್ಲೇಷನ್ ಬೇಕಾದ್ರೆ ಮಾಡ್ತೀನಿ. ಸೊ ನಾನು ಸಜೆಸ್ಟ್ ಮಾಡುವಂಥದ್ದು ಹೋಲ್ಡ್ ಫೈರ್ ಟು ಸ್ಕೋಪು. ನಿಮಗೆ ಬೇಡ ಅನಿಸಿದ್ರೆ ನಾರ್ಮಲ್ ಬೇಕಾದ್ರೆ ಹಿಡ್ಕೊಳ್ಳಿ, ಓಕೆನಾ? ಸೊ ವೆಹಿಕಲ್ ಕಂಟ್ರೋಲ್ ನೋಡ್ಬೋದು, 2 ಹ್ಯಾಂಡೆಲ್ಡು 1 ಹ್ಯಾಂಡೆಲ್ಡು. ನಾನು ಹಿಡ್ಕೊಳ್ಳುವಂಥದ್ದು 2 ಹ್ಯಾಂಡೆಲ್ಡು. ಸೊ ನಿಮಗೆ ಯಾವ್ದು ಅನಿಸುತ್ತೆ ಅದನ್ನು ಹಿಡ್ಕೊಳ್ಳಿ. ಸೊ ಮತ್ತು ಇದೆಲ್ಲ ನಾನು ಅಷ್ಟು ಹೇಳೋಕ್ಕೆ ಹೋಗಲ್ಲ, ಆಟೋ ಪ್ಯಾರಾಚೂಟೆಲ್ಲ ಆನ್ ಹಿಡ್ಕೊಳ್ಳಿ. ಸೊ ಮತ್ತೊಂದು ಹೇಳ್ಬೋದು ಡ್ಯಾಮೇಜ್ ಇಂಡಿಕೇಟರು. ಸೊ ನಾನು ಕ್ಲಾಸಿಕ್ ಇಟ್ಕೊತೀನಿ. ಕ್ಲಾಸಿಕ್ ಅಂದರೆ ನಿಮಗೆ ಡ್ಯಾಮೇಜ್ ಕೊಡುವಂಥದ್ದು ಯೆಲ್ಲೋ ಕಲರ್ ಕಾಣುತ್ತೆ, ನೀವು ಅಂದರೆ ಅದು ಸ್ವಲ್ಪ ವೈಟ್ನಲ್ಲಿ ಕಾಣುತ್ತೆ. ಸೊ ನಾನು ಕ್ಲಾಸಿಕಲ್ಲಿ ಹಿಡ್ಕೊಂಡಿದ್ದೀನಿ ಅಂದರೆ ಅದು ಯೆಲ್ಲೋಸ್ ಕಾಣುತ್ತೆ, ಓಕೆನಾ? ಸೊ ಹಾಗೆ ನೋಡ್ಬೋದು
ವಿಜುವಲ್ ಎಫೆಕ್ಟ್ ಅಂತ ಕಂಡು ಇದೆ, ಕ್ಲಾಸಿಕ್ಕು, ಡಾರ್ಕು, ನೋ ಬ್ಲೆಡೆಡ್. ಸೊ ನಾನು ಹಿಡ್ಕೊಂಡಂಥದ್ದು ನೋ ಬ್ಲೆಡೆಡು. ಬಿಕಾಸ್ ನೀವು ಝೋನ್ ಒಳಗಿದ್ದೀರ ಅಂದ್ಕೊಳ್ಳಿ. ಸೊ ಝೋನ್ ಒಳಗಿದ್ದಾಗ ನಿಮಗೆ ಇನ್ ಕೇಸ್ ನೀವು ಕ್ಲಾಸಿಕಲ್ಲಿ ಇಟ್ಕೊಂಡಿದ್ದೀರ ಅಥವಾ ಡಾರ್ಕಲ್ಲಿ ಇಟ್ಕೊಂಡಿದ್ದೀರ ಅಂದರೆ ಸೊ ನಿಮಗೆ ಬ್ಲಡ್ ಕಾಣ್ತಾ ಇರುತ್ತೆ, ಅಂದರೆ ಬ್ಲಡ್ನೆಸ್ ಬರ್ತಾ ಇರುತ್ತೆ, ಅಲ್ಲಿ ಬ್ಲಡ್ ಬೀಳಂಗೆ ಬರ್ತಾ ಇರುತ್ತೆ. ಸೊ ಅದು ನಿಮಗೆ ಸ್ವಲ್ಪ ರಗಡಾಗುತ್ತೆ, ಮೂಮೆಂಟಿಗೆ ಇರ್ಬೋದು ಅಥವಾ ಯಾರ್ಯಾರು ಎನಿಮಿ ಬಂದರೆ ಸೊ ಹೊಡೆಯೋಕ್ಕೆ ಸ್ವಲ್ಪ ರಗಡಾಗುತ್ತೆ. ಸೊ ನೋ ಬ್ಲಡ್ ಇಟ್ಕೊಂಡ್ರೆ ನಿಮಗೆ ಝೋನ್ ಒಳಗಿದ್ದರೆ ಅಥವಾ ಝೋನ್ ಹೊರಗಡೆ ಇದ್ದರೆ ಸೊ ಎರಡು ಒಂದೇ ಥರ ಕಾಣುತ್ತೆ, ಏನು ಗೊತ್ತಾಗಲ್ಲ, ಬ್ಲಡ್ನೆಸ್ ಏನೂ ಬರೋಲ್ಲ. ಸೊ ಹಾಗಾಗಿ ನೋ ಬ್ಲಡ್ ಇಟ್ಕೊಳ್ಳಿ, ಅದು ಬೆಸ್ಟ್ ಅನಿಸುತ್ತೆ. ಸೊ ಓಕೆನಾ. ಸೊ ಏನಾದ್ರು ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ಆಟೋ ಪಿಕಪ್ಪಿಗೆ ಹೋಗೋಣ. ಸೊ ಆಟೋ ಪಿಕಪ್ಪಲ್ಲಿ ನಾನು ಹಿಡ್ಕೊಳ್ಳೋಂಥದ್ದು ನೋಡ್ಬೋದು, ವೆಪನ್ಸು ಇದೆಲ್ಲ ಆನ್ ಇಟ್ಕೊಂಡಿದ್ದೀನಿ. ಸೊ ಸ್ಪೆಷಲ್ ಇಕ್ವಿಪ್ಮೆಂಟ್ಸು ಆಫ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಸೊ ನಿಮಗೆ ಇದಿರ್ಬೋದು ಏನಾದ್ರು ಬೇರೆ ಬೇರೆ ಸ್ಪೆಷಲ್ ಎಕ್ವಿಪ್ಮೆಂಟ್ಸು ಪಟ್ಟ ತಗೊಂಡ್ಬಿಡುತ್ತೆ, ಅದು ರಗಡಾಗುತ್ತೆ. ಸೊ ಹಾಗಾಗಿ ಬೇಡ ಅಂತ ಇಟ್ಕೊಂಡು ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಮೇಯ್ನ್ ಸೆಟ್ಟಿಂಗ್ಸ್ ಇಟ್ಕೊಳ್ಳುವಂಥದ್ದು ನೋಡ್ಬೋದು, ಆಟೋ ಪಿಕಪ್ ಸ್ಪೀಡ್ ಅಂತ ಕಂಡು. ಸೊ ತುಂಬ ಜನ ಏನು ಮಾಡಿರ್ತೀರ, ಆಟೋ ಪಿಕಪ್ ಸ್ಪೀಡನ್ನ ನೀವೇನು ಮಾಡ್ತೀರಾ ಅಂದರೆ ಡಿಫಾಲ್ಟ್ ಸ್ಪೀಡಲ್ಲಿ ಹಿಡ್ಕೊಂಡಿರ್ತೀರ. ಸೊ ಡಿಫಾಲ್ಟ್ ಸ್ಪೀಡ್ ಅಂದರೆ ನೀವು ಲೂಟ್ ಮಾಡ್ತಿರಲ್ಲ, ಸೊ ಲೂಟ್ನ ಸ್ಪೀಡ್ ಇರುತ್ತಲ್ಲ ಅದು ತುಂಬ ಸ್ಲೋ ಆಗಿರುತ್ತೆ. ಸೊ ಹಾಗಾಗಿ ಡಿಫಾಲ್ಟ್ ಸ್ಪೀಡ್ ಬೇಡ, ಸೊ ಅಷ್ಟು ಸ್ಪೀಡ್ ಆಗಿರಲ್ಲ. ಸೊ ನೀವು ಚೆನ್ನಾಗಿ ಬೇಗ ಲೂಟ್ ಮಾಡಬೇಕು, ಎನಿಮಿಗೆ ಬೇಗ ಹೊಡಿಬೇಕು. ನೀವು ಸೋಲೋ ಟೂ ಆಡ್ತೀರಾ ಅಥವಾ ಸ್ಕ್ವಾಡ್ ಆಡ್ತೀರಾ ಅಥವಾ ನಿಮ್ಮ ಪಕ್ಕ ಎನಿಮಿ ಹಿಡಿದ ಸೊ ನಿಮ್ಮ ಅವ್ರಿಗಿಂತ ಮುಂಚೆ ನೀವು ಗನ್ ತಗೊಬೇಕು, ಈ ಥರ ಏನಾದ್ರು ಇದ್ದರೆ ಸೊ ಲೂಟ್ನೆಸ್ಸು ಫಾಸ್ಟಾಗಿ ಮಾಡಬೇಕು ಅಂದರೆ ನಾನು ಸಜೆಸ್ಟ್ ಮಾಡುವಂಥದ್ದು ಫಾಸ್ಟಾಗಿ ಹಿಡ್ಕೊಳ್ಳಿ. ಸೊ ಈ ಸೆಟ್ಟಿಂಗ್ಸ್ ಮೇಯ್ನಾಗಿ ಮಾಡ್ಕೊಬೇಕಾಗಿರುವಂಥದ್ದು ಇದು ಈ ಥರ ಇರ್ಬೋದು. ಸೊ ಇದನ್ನು ನೀವು ಫಾಸ್ಟಾಗಿ ಹಿಡ್ಕೊಳ್ಳಿ. ಸೊ ಈ ಸೆಟ್ಟಿಂಗ್ಸು ನೀವು ಮೇಯ್ನಾಗಿ ಹಿಡ್ಕೊಬೇಕಾಗಿರುವಂಥದ್ದು. ಸೊ ಸೌಂಡ್ ಬಗ್ಗೆ ನಾನು ಹೇಳೋಕೆ ಹೋಗಲ್ಲ, ಸೌಂಡ್ ನಿಮಗೆ ಹೇಗೆ ಬೇಕು ಅದನ್ನು ಹಿಡ್ಕೊಳ್ಳಿ. ಓಕೆ, ಮತ್ತು ಅದರ್ ಸಲ ನಾನು ಹೇಳೋಕೆ ಹೋಗಲ್ಲ, ಗೊತ್ತಿರುತ್ತೆ ನಿಮಗೆ. ಸೊ ಹಾಗೆ ಈಗ ಬರೋಣ ಸೆನ್ಸಿಟಿವ್ ಬಗ್ಗೆ. ಸೊ ಲಾಸ್ಟಿಗೆ ಹೇಳ್ತೀನಿ ಅಂದ್ಕೊಂಡಿದ್ದೆ, ಗೊತ್ತಿರುತ್ತೆ ನಿಮಗೆ. ಸೊ ಈಗ ನಾನು ಸುಮ್ಮನೆ 80 ಓಡಿ ಹಿಡ್ಕೊಂಡಿದ್ದೀನಿ. ಸೊ ನೀವು ಯಾವ ಥರ ಬೇಕು ಹಿಡ್ಕೊಬೋದು, ಓಕೆನಾ. ಸೊ ನಾನು ಸಜೆಸ್ಟ್ ಮಾಡುವಂಥದ್ದು, ತುಂಬ ಜನ ಹೇಳ್ತಾರೆ 2GB ರ್ಯಾಮು 4GB ರ್ಯಾಮಿಗೆ ಈ ಥರ ಹಿಡ್ಕೊಳ್ಳಿ, ಅಥವಾ ವಿವೋ ಮೊಬೈಲಿಗೆ ಈ ಥರ ಹಿಡ್ಕೊಳ್ಳಿ, ಈ ಥರ ಇಂತಿಷ್ಟು ಮೊಬೈಲಿಗೆ ಈ ಥರ ಹಿಡ್ಕೊಬೇಕು ಅಂತ ಕಂಡು ಸಜೆಸ್ಟ್ ಮಾಡ್ತಾರೆ. ಸೊ ಅದು ನಿಮಗೆ ಅಷ್ಟು ವರ್ಕ್ ಆಗಲ್ಲ. ಸೊ ಅದ್ರ ಬಗ್ಗೆ ಒಂದು ಸಣ್ಣ ಕೇಳ್ತೀನಿ. ಸೊ ಕೆಲವೊಬ್ರು ಹೇಳ್ತಾರೆ ವಿವೋ ಮೊಬೈಲಿಗೆ ಈ ಥರ ಒಂದು ಸೆಟ್ಟಿಂಗ್ಸ್ ಹಿಡ್ಕೊಳ್ಳಿ, ಒಂದು 80 ಹಿಡ್ಕೊಳ್ಳಿ ಅಥವಾ 90 ಹಿಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಅದು ಎಲ್ಲರ ಮೊಬೈಲಿಗೂ ವರ್ಕ್ ಆಗಲ್ಲ. ಸೊ ನಿಮಗೆ ಒಂದು ಐಡಿಯಾ ಇರುತ್ತೆ, ಎಲ್ಲರ ಮೊಬೈಲಿಗೂ ವರ್ಕ್ ಆಗಲ್ಲ, ಓಕೆನಾ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡುವಂಥದ್ದು ಏನು ಅಂತಂದರೆ, ಸೊ ಈ ಸೆಟ್ಟಿಂಗ್ಸ್ ಇರ್ತಲ್ಲ, ಜನರಲ್ ಇರುತ್ತಲ್ಲ, ಸೊ ಇದನ್ನು ನೀವು 50 ಮೇಲ್ಗಡೆ ಅಥವಾ ಒಂದು 60 ಮೇಲ್ಗಡೆ ಹಿಡ್ಕೊಂತ ಹೋಗಿ. ಸೊ ಒಂದು ಮ್ಯಾಚಲ್ಲಿ 60 ಹಿಡ್ಕೊಂಡು ಆಡಿ, ಇನ್ನೊಂದು ಮ್ಯಾಚಲ್ಲಿ ಒಂದು 70 ಹಿಡ್ಕೊಂಡು ಆಡಿ, ಇನ್ನೊಂದು ಮ್ಯಾಚಲ್ಲಿ ಒಂದು 80 ಹಿಡ್ಕೊಂಡು ಆಡಿ. ಸೊ ಆವಾಗ ನಿಮಗೆ ಏನು ಅನಿಸುತ್ತೆ, ಗೇಮ್ ಪ್ಲೇ ಆಡುವಾಗ ನಿಮಗೆ ಚೇಂಜಸ್ ಕಾಣುತ್ತೆ, ಓಕೆನಾ. ಸೊ ಚೇಂಜಸ್ ಕಾಣುತ್ತೆ. ಸೊ ನಿಮಗೆ ನಿಮ್ಮ ಮೊಬೈಲಲ್ಲಿ ಯಾವ್ದು ಚೆನ್ನಾಗಿರುತ್ತೆ, ಚೆನ್ನಾಗಿ ಯಾವುದು ಡ್ರ್ಯಾಗ್ ಆಗುತ್ತೆ, ಒಳ್ಳೆ ಹೆಡ್ಶಾಟ್ ಬೀಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಸೊ ಆ ಸೆಟ್ಟಿಂಗ್ಸನ್ನೇ ಹಿಡ್ಕೊಳ್ಳಿ. ನಾನು ಹಿಡ್ಕೊಳ್ಳೋಂಥದ್ದು ಒಂದು 84, 85. ಸೊ ನನ್ನಲ್ಲಿ ಸ್ವಲ್ಪ ಚೆನ್ನಾಗಿ ಡ್ರ್ಯಾಗ್ ಬೀಳುತ್ತೆ, ಬೇಕಾದ್ರೆ 100 ಹಿಡ್ಕೊಬೋದು ನೀವು, ಚೆನ್ನಾಗಿರುತ್ತೆ, ಓಕೆನಾ. ಸೊ ರೆಡ್ ಡಾಟ್ ಬಗ್ಗೆ ಅಷ್ಟು ಹೇಳೋಕ್ಕಾಗಲ್ಲ, ಅದು ನೀವು ಹೇಗೆ ಬೇಕಾದ್ರೂ ಹಿಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅಷ್ಟು, ಓಕೆನಾ. ಸೊ ಇದು ನೋಡ್ಬೋದು 2x ಸ್ಕೋಪು 4x ಸ್ಕೋಪು. ನಾನು ಸಜೆಸ್ಟ್ ಮಾಡುವಂಥದ್ದು ಇದು 100 ಹಿಡ್ಕೊಳ್ಳಿ, ಓಕೆನಾ. ಸೊ 100 ಹಿಡ್ಕೊಳ್ಳಿ, ಬೆಸ್ಟ್ ಆಗುತ್ತೆ. ಬಿಕಾಸ್ ಯಾಕೆ ಅಂದರೆ ಸೊ ನೀವು ಸ್ಕೋಪ್ ಹಾಕಿದಾಗ ಚೆನ್ನಾಗಿ ಟ್ರ್ಯಾಕ್ ಆಗಬೇಕು ಅಂದರೆ ನೀವು 100 ಹಿಡ್ಕೊಬೇಕು. ಇನ್ ಕೇಸ್ ಬೇಡ ಅಂತಂದರೆ ಒಂದು 80 ಹಿಡ್ಕೊಳ್ಳಿ. ಸೊ 80 ಕೆಳಗೆ ಹಿಡ್ಕೊಳಕ್ಕೆ ಹೋಗ್ಬೇಡಿ, 80 ಮೇಲೆ ಅಥವಾ 100. ಸೊ ಈ ಥರ ಹಿಡ್ಕೊಳ್ಳಿ, ನಿಮಗೆ ಸ್ಕೋಪ್ ಹಾಕಿದಾಗ ತುಂಬ ಚೆನ್ನಾಗಿ ಡ್ರ್ಯಾಗ್ ಆಗುತ್ತೆ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡುವಂಥದ್ದು 100, ಓಕೆನಾ. ಸೊ ಯಾಕಪ್ಪ ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀನಿ ಅಂದರೆ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀನಿ. ಸೊ ಬೇಜಾರು ಮಾಡ್ಕೊಳಕ್ಕೆ ಬೈಯಕ್ಕೆ ಹೋಗ್ಬೇಡಿ. ಸೊ ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀನಿ, ಓಕೆನಾ. ಸೊ ಈಗ ನೋಡ್ಬೋದು AWM ಸ್ಕೋಪು. ಸೊ AWM ಸ್ಕೋಪು ನಾವು ನೋಡ್ಬೋದು 50 ಹಿಡ್ಕೊಂಡಿದ್ದೀನಿ ನಾನು. ಸೊ ನಿಮ್ಮ ಮೊಬೈಲಿಗೆ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನು ಹಿಡ್ಕೊಬೋದು. AWM ಅಲ್ಲಿ ಯೂಸ್ ಮಾಡೋದಾದ್ರೆ ಸೊ ನಿಮಗೆ ಯಾವುದು ಬೆಸ್ಟ್ ಆಗುತ್ತೆ ಅದು ಹಿಡ್ಕೊಬೋದು. ನಾನು 50 ಹಿಡ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ ಒಂದು 60, 70 ಹಿಡ್ಕೊಬೋದು, ಓಕೆನಾ. ಸೊ ಯಾವ್ದು ಬೆಸ್ಟ್ ಆಗುತ್ತೆ ಅದು ನೀವು ಹಿಡ್ಕೊಳ್ಳಿ. ಸೊ ನಿಮ್ಮ ಮೊಬೈಲಿಗೆ ಅದು ಯಾವ್ದು ಅನಿಸುತ್ತೆ ಅದನ್ನು ಹಿಡ್ಕೊಳ್ಳಿ. ಸೊ ಈಗ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ. ಸೊ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಕಂಡು. ಸೊ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಸೊ ನಿಮಗೆ ಒಂದು ಐಡಿಯಾ ಸಿಗಬೇಕು. ಸೊ ನಿಮ್ಮ ಮೊಬೈಲಿಗೆ ಕೆಲವೊಬ್ರು ಹೇಳ್ತಾರೆ ನೀವು 70 ಹಿಡ್ಕೊಳ್ಳಿ 80 ಹಿಡ್ಕೊಳ್ಳಿ ಅಂತ ಕಂಡು, ಅದು ಯಾವುದೂ ವರ್ಕ್ ಆಗಲ್ಲ, ಕರೆಕ್ಟಾಗಿ ವರ್ಕ್ ಆಗಲ್ಲ. ಸೊ ನಾನು ಹೇಳುವಂಥದ್ದು ಅಂತ ಯಾವುದು ಅಂದರೆ ಸೊ ನಿಮ್ಮ ಮೊಬೈಲಿಗೆ ನೀವೇ ಹಿಡ್ಕೊಂಡು ನೋಡಬೇಕು. ಸೊ ಒಂದೊಂದು ಸಲ ಒಂದೊಂದು ಸೆಟ್ಟಿಂಗ್ಸ್ ಇಟ್ಕೊಳ್ಳಿ. ಸೊ ಯಾವುದು ಚೆನ್ನಾಗಿ ಡ್ರ್ಯಾಗ್ ಆಗುತ್ತೆ, ಒಳ್ಳೆ ಒನ್ ಟ್ಯಾಪಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಕಂಡು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಗೇಮ್ ಪ್ಲೇ ಆಡಿದಾಗ ನಿಮಗೆ ಒಂದು ಅನುಭವ ಸಿಗುತ್ತೆ. ಸೊ ಅದು ಹಿಡ್ಕೊಂಡ್ರೆ ಮಾತ್ರ ನಿಮ್ಮ ಮೊಬೈಲಿಗೆ ಕರೆಕ್ಟ್ ಆಗುತ್ತೆ. ಸೊ ಇದು ಇದುವರೆಗೂ ಯಾರೂ ಹೇಳಿಲ್ಲ ನನ್ನ ಪ್ರಕಾರ, ಯೂಟ್ಯೂಬಲ್ಲಿ ಅಥವಾ ಕನ್ನಡದಲ್ಲಿ ಯಾರೂ ಹೇಳಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಿರುವಂಥದ್ದು. ಸೊ ಈ ಐಡಿಯಾಲಜಿ ಹಿಡ್ಕೊಳ್ಳಿ. ಸೊ ಅವಾಗ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ಮತ್ತೊಂದು ತಿಳ್ಕೊಳ್ಳಿ. ಸೊ ಸೆನ್ಸಿಟಿವ್ ಮೇಯ್ನ್ ಆಗಲ್ಲ. ಸೊ ಸೆನ್ಸಿಟಿವ್ ಒಂದು ಭಾಗ ಅಷ್ಟೇ, ಡ್ರ್ಯಾಗ್ ಆಗೋಕ್ಕೆ, ಚೆನ್ನಾಗಿ ಹೊಡಿಯೋಕ್ಕೆ, ಆಡೋಕ್ಕೆ. ಸೊ ನಿಮ್ಮ ಪ್ರಾಕ್ಟೀಸು
ನೀವು ಆಡುವಂಥದ್ದು ಮೇಯ್ನ್ ಆಗುತ್ತೆ. ಸೊ ಅದರಲ್ಲೂ ಅಷ್ಟೇ ಅದೊಂದು ಭಾಗ. ಓಕೆನಾ. ಸೆನ್ಸಿಟಿವ್ ಜಸ್ಟ್ ಹೇಳ್ಬೋದು ಈ ಥರ ಹಿಡ್ಕೊಂಡ್ರೆ ಬೆಸ್ಟ್ ಅಂತ ತಗೊಂಡು. ಸೊ ನಿಮ್ಮ ಮೇಲೆ ಡಿಪೆಂಡ್ ಅದು. ಸೊ ಹಿಡ್ಕೊಂಡು ನೋಡಿ ಒಂದ್ಸಲ ಹೇಗೆ ಅನಿಸ್ತು ಏನು ಅಂತ ತಗೊಂಡು. ಸೊ ಏನಾದ್ರು ಡೌಟ್ ಇದ್ದರೆ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ. ಓಕೆನಾ. ಸೊ ಮೇಯ್ನಾಗಿ ಇಷ್ಟೇ ಹೇಳುವಂಥದ್ದು, ನಾನು ಏನು ಬೇರೆ ಏನು ಹೇಳೋಕ್ಕೆ ಹೋಗಲ್ಲ. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ, ಇದೆಲ್ಲ ಬಗ್ಗೆ ಹೇಳಿದ್ದೀನಿ, ಫಾಸ್ಟಾಗಿ ಹಿಡ್ಕೊಬೇಕು ಅಂತೆಲ್ಲ ಹೇಳಿದ್ದೀನಿ. ಸೊ ಬಿಕಾಸ್ ಗೊತ್ತಾಗತ್ತೆ ನಿಮಗೆ, ಅದನ್ನು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಂಡು ನೋಡಿ ನಿಮಗೆ ಅನುಭವ ಸಿಗುತ್ತೆ. ಸೊ ಓಕೆನಾ. ಸೊ ಇನ್ನೂ ತುಂಬ ಥರ ವೀಡಿಯೋಗಳು ಬರಬೇಕಾಗಿದೆ, ಬರ್ತವೆ. ಸ್ವಲ್ಪ ಅಲ್ಲಿಂದ ಲೇಟ್ ಆಗುತ್ತೆ ಬಿಕಾಸ್ ಗೊತ್ತಿದೆ ತುಂಬ ಮಳೆ ಬರ್ತಾ ಇದೆ ಈ ಕಡೆ ಸೈಡು, ಬೇರೆ ಸೈಡೆಲ್ಲ ತುಂಬ ಮಳೆ ಇದೆ, ನೆಟ್ವರ್ಕ್ ಇಲ್ಲ, ತುಂಬ ಪ್ರಾಬ್ಲಮ್ಗಳು ಬರ್ತಾ ಇದ್ದಾವೆ. ಸೊ ಹಾಗಾಗಿ ವೀಡಿಯೋಗಳು ತುಂಬ ಲೇಟ್ ಆಗ್ತಿದ್ದಾವೆ. ಸೊ ಇನ್ನೂ ತುಂಬ ಥರ ವೀಡಿಯೋಗಳು ಬರ್ತವೆ. ಸೊ ವೆಯ್ಟ್ ಮಾಡಿ. ಓಕೆನಾ. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನನಗೆ. ಸೊ ಅಥವಾ ಏನಾದ್ರು ಎಕ್ಸ್ಪ್ಲೇಷನ್ ಮಾಡಬೇಕು. ಸೊ ಇದು ಜಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ ಜಸ್ಟ್ ಯಾವ್ದು ಹಿಡ್ಕೊಳ್ಳಿ ಅಂತ ತಗೊಂಡು ಸಜೆಸ್ಟ್ ಮಾಡಿದ್ದೀನಿ, ಬೆಸ್ಟ್ ಅಂತ ತಗೊಂಡು ಯಾವುದು ಅಂತ ತಗೊಂಡು ಹೇಳಿದ್ದೀನಿ ಅಷ್ಟೇ. ಸೊ ಇನ್ ಕೇಸ್ ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೇಷನ್ ಬೇಕು, ಸ್ಮೂತಲ್ಲಿ ಹೇಗಿರುತ್ತೆ, ಸ್ಟ್ಯಾಂಡಲ್ಲಿ ಹೇಗಿರುತ್ತೆ, ಅಥವಾ ಸೆನ್ಸಿಟಿವ್ ಈ ಥರ ಇಟ್ಕೊಂಡ್ರೆ ಹೇಗಿರುತ್ತೆ, ಕಂಟ್ರೋಲ್ ಈ ಥರ ಮಾಡ್ಕೊಂಡ್ರೆ ಏನಾಗುತ್ತೆ, ಅದೆಲ್ಲ ಬೇಕು. ಫುಲ್ ಎಕ್ಸ್ಪ್ಲೇಷನ್ ಬೇಕು ವಿಡಿಯೋ ಅಂತಾದರೆ ನೀವು ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಬೇಕಾದ್ರೆ ಮಾಡೋಣ. ಓಕೆನಾ. ಸೊ ಜಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ, ಸೊ ನಿಮಗೆ ಡ್ರ್ಯಾಗ್ ಆಗೋಕ್ಕೆ, ಒನ್ ಟ್ಯಾಪ್ ಬೀಳೋಕ್ಕೆ, ಚೆನ್ನಾಗಿ ಆಡೋಕ್ಕೆ ಯಾವುದು ಸೆಟ್ಟಿಂಗ್ಸ್ ನಿಮಗೆ ಬೆಸ್ಟ್ ಆಗುತ್ತೆ ಅಂತ ತಗೊಂಡು ಮಾತ್ರ ವಿಡಿಯೋಲಿ ಸಜೆಸ್ಟ್ ಮಾಡಿದ್ದೀನಿ. ಸೊ ಏನಷ್ಟು ಹೇಗಿದೆ ಅಂತೆಲ್ಲ ಕಮೆಂಟ್ ಮಾಡಿ. ಸೊ ವಿಡಿಯೋ ಫುಲ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆನಾ. ಏನಿಸ್ತು ಎಲ್ಲ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಯಾವ ಥರ ವೀಡಿಯೋಗಳು ಬೇಕು ಅಂತಿದ್ದು ಕಮೆಂಟ್ ಮಾಡಿ. ಓಕೆನಾ. ಸೊ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.